ಬಿಜೆಪಿಗೆ ಶಾಕ್ ಕೊಡ್ತಾರ ಪಕ್ಷ ನಿಷ್ಠೆಯನ್ನ ಮೆರೆದಂತ ಕೆಎಸ್ ಈಶ್ವರಪ್ಪ ಮಗನಿಗೆ ಹಾವೇರಿ ಟಿಕೆಟ್ ಕೈ ತಪ್ಪಿದ್ರೆ ಏನ್ ಮಾಡ್ತಾರೆ ಮುಂದಿನ ರಾಜಕೀಯ ತೀರ್ಮಾನ ಅವರದ್ದೇನಾಗಿರುತ್ತೆ ಇಲ್ಲಿವರೆಗೂ ಕೂಡ ಪಕ್ಷ ನಿಷ್ಠೆ ಪಕ್ಷದ ವರಿಷ್ಠರ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿರುವಂಥ ಮಾಜಿ ಸಚಿವ ಬಿಜೆಪಿಯ ಹಿರಿಯ ಮುಖಂಡ ಕೆಎಸ್ ಈಶ್ವರಪ್ಪ ಮುಂದಿನ ರಾಜಕೀಯ ನಡೆ ನಿಗೂಢ ಪುತ್ರನಿಗೆ ರಾಜಕೀಯ ನೆಲೆ ಕಲ್ಪಿಸಲಿಕ್ಕೆ ಈಶ್ವರಪ್ಪ ಬಹಳ ಪ್ರಯತ್ನವನ್ನ ಮಾಡಿದ್ರು ಹಾವೇರಿ ಟಿಕೆಟ್ ಕೈ ತಪ್ಪಿದ್ರೆ ಶಿವಮೊಗ್ಗದಿಂದ ಕಾಂತೇಶ್ ಸ್ಪರ್ಧೆ ಮಾಡ್ತಾರಾ BY ರಾಘವೇಂದ್ರ ವಿರುದ್ಧವೇ ಪಕ್ಷೇತರ ಅಭ್ಯರ್ಥಿ ಆಗ್ತಾರಾ ಈ ಬಗ್ಗೆ ಬೆಂಬಲಿಗರು ಆಪ್ತರೊಂದಿಗೆ ಈಶ್ವರಪ್ಪ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಯಾವುದೇ ನಿರ್ಧಾರಕ್ಕೂ ನಾವು ಬದ್ಧ ಅಂತ ಹೇಳಿ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಅದರ ಅಧಿಕೃತವಾಗಿ ಇಲ್ಲಿವರೆಗೂ ಈಶ್ವರಪ್ಪನವರಾಗಲಿ ಅವರ ಪುತ್ರ ಆಗಲಿ ಯಾರು ಕೂಡ ಅಧಿಕೃತವಾಗಿ ಇದನ್ನು ಖಚಿತಪಡಿಸಿಲ್ಲ ಆದರೆ ಅವರ ಬೆಂಬಲಿಗರು ಇಲ್ಲಿಯವರೆಗೂ ಕೂಡ ಅವರನ್ನು ಬೆಂಬಲಿಸಿಕೊಂಡು ಬಂದಿರುವಂಥ ಕಾರ್ಯಕರ್ತರು ಈ ಮಾತನ್ನು ಹೇಳ್ತಾ ಇದ್ದಾರೆ ಅಲ್ಲಿಗೆ ಈಶ್ವರಪ್ಪನವರ ಪುತ್ರನಿಗೆ ಟಿಕೆಟ್ ಸಿಗೋದು KE ಕಾಂತೇಶ್ಗೆ ಟಿಕೆಟ್ ಸಿಗೋದು ಅನುಮಾನನ ಅನಿವಾರ್ಯವಾಗಿ BJP ಪಕ್ಷದ ವಿರುದ್ಧವೇ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಅವರಿಗೆ ಅನಿವಾರ್ಯ ಅಂತ ಅನಿಸ್ತಾ ಇದೆಯಾ ಗೊತ್ತಿಲ್ಲ ಸದ್ಯಕ್ಕಂತೂ ಈ ಎಲ್ಲ ರೀತಿಯ ಚರ್ಚೆಗಳು ಶಿವಮೊಗ್ಗ BJP ವಲಯದಲ್ಲಿ ನಡೀತಾ ಇದ್ದಾರೆ ಚುನಾವಣಾ ಸಮಿತಿ ಸಭೆ ಬಳಿಕ ದೆಹಲಿಯಿಂದ BSY ವಾಪಸ್ ಆಗಿದ್ದಾರೆ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿ ಮಾಜಿ CM ಹೇಳಿಕೊಂಡಿದ್ದಾರೆ ಆದರೆ ಯಾರ್ಯಾರು ಅಭ್ಯರ್ಥಿ ಆಗಬಹುದು ಎನ್ನುವ ಸುಳಿವನ್ನ ಇಲ್ಲಿವರೆಗೂ ಕೂಡ ಬಿಟ್ಟುಕೊಟ್ಟಿಲ್ಲ ಅಮಿತ್ ಶಾ ಮೋದಿ ಅವರಿಂದ ಇವತ್ತು ಅಥವಾ ನಾಳೆ ಅಂತಿಮ ತೀರ್ಮಾನವಾಗುತ್ತೆ ಅಂತ ಹೇಳಿದ್ದಾರೆ ಚರ್ಚೆಯಾಗುತ್ತಿರುವ ವಿಚಾರಗಳಿಗೆ ವರಿಷ್ಠರು ಪರಿಹಾರ ಹುಡುಕ್ತಾರೆ ರಾಜ್ಯದಲ್ಲಿ 3 ಕಡೆ ಮೋದಿ ಭೇಟಿ ಕೊಡ್ತಾರೆ ಶಿವಮೊಗ್ಗಕ್ಕೂ ಬರ್ತಾರೆ ಅಂತ ಹೇಳಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾಜಿ CM ಯಡಿಯೂರಪ್ಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಅಂತಿಮ ತೀರ್ಮಾನಗಳು ಇವತ್ತು ನಾಳೆಯಲ್ಲಿ ಅಮಿತ್ ಶಾ ಅವರು ಪ್ರಧಾನಿಯವರು ಸೇರಿ ಮಾಡ್ತಾರೆ ಇದುವರೆಗೂ ಯಾವುದೇ ಸ್ಪಷ್ಟತೆ ಇಲ್ಲ ಆದಷ್ಟು ಬೇಗ ಇವತ್ತು ನಾಳೆಯಲ್ಲಿ ಸ್ಪಷ್ಟತೆ ಗೊತ್ತಾಗುತ್ತೆ ಚರ್ಚೆ ಆಗ್ತಾ ಇದೆ ಅದು ಎಲ್ಲಕ್ಕೂ ಪರಿಹಾರ ಹುಡುಕುವಂಥ ಪ್ರಯತ್ನ ಡೆಲ್ಲಿಯವರು ಮಾಡ್ತಾರೆ ಆ ವಿಶ್ವಾಸ ನನಗಿದೆ ಮೂರು ಕಡೆ ಬರ್ತಾ ಇದ್ದಾರೆ ಶಿವಮೊಗ್ಗಕ್ಕೂ ಬರ್ತಾ ಇದ್ದಾರೆ 28 ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಅಂತಿಮ